ನಮ್ಮತ್ತೆ ನಮ್ಮ ಮಾವಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇವತ್ತು ತಂದೂರಿ ಚಿಕನ್ ಮಾಡಿದ್ರು. ತಂದೂರಿ ಚಿಕನ್ ಮಾಡಿದ್ಮೇಲೆ ಕಿಚನ್ ಗಲೀಜಾಗದೆ ಇರತ್ತಾ? ಕಿಚನ್ ಇಷ್ಟೊಂದು ಗಲೀಜಾಗಿರೋದು ನೋಡಿ ನಮ್ಮ ಅತ್ತೆಗೆಂತೂ ಟೆನ್ಷನ್ ಆಗೋಗಿತ್ತು. ಇದನ್ನೆಲ್ಲ ಹೇಗ್ ಕ್ಲೀನ್ ಮಾಡೋದು ಅಂತ. ಅಡುಗೆ ಮನೆ ಇಷ್ಟೊಂದು ಗಲೀಜಾಗಿತ್ತಲ್ಲ, ಏನು ಮಾಡೋದು? ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನನ್ನ ಹತ್ರ ಬೀಕೋ ಕಿಚನ್ ಕ್ಲೀನರ್ ಇದೆ. ನೀವು ಹೋಗಿ ಕೂತ್ಕೊಳ್ಳಿ, ನಾನು 2 ನಿಮಿಷದಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ. ನಾನು ಅಡುಗೆ ಮನೆನೆಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಬೀಕೋ ಕಿಚನ್ ಕ್ಲೀನರ್. ಇದನ್ನ ಎಲ್ಲೆಲ್ಲಿ ಗಲೀಜಾಗಿದೆ ಅಲ್ಲೆಲ್ಲ ಈ ಥರ ನೀಟಾಗಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಎಲ್ಲ ಮಾಡಾದ್ಮೇಲೆ 1-2 ರಿಂದ 3 ನಿಮಿಷ ಬಿಟ್ಟು ಕ್ಲೀನ್ ಮಾಡಬೇಕು. ನೀವೇ ನೋಡ್ಬೋದು ಒಂದು ಸ್ವೈಪಲ್ಲೇ ಎಷ್ಟು ನೀಟಾಗಿ ಸ್ಟೇನ್ ಎಲ್ಲ ರಿಮೂವ್ ಆಗ್ತಿದೆ ಅಂತ. ಈ ಸ್ಪ್ರೇನ ನೀವು ಕಿಚನ್ ಯುಟೆನ್ಸಿಲ್ಸ್ ಮೇಲೂ ಕೂಡ ಯೂಸ್ ಮಾಡ್ಬೋದು. ನೀಟಾಗಿ ಸ್ಟೇನ್ ಎಲ್ಲ ರಿಮೂವ್ ಆಗುತ್ತೆ. ಇದನ್ನ ನೀವು ಸ್ಲ್ಯಾಬ್ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಟೈಲ್ಸ್ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡಬಹುದು. ನೀವೇ ನೋಡಬಹುದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ. ಹೀಗಿದೆ ನಮ್ಮನೆ ಕಿಚನ್. ಬೀಕೋ ಕಿಚನ್ ಕ್ಲೀನರ್ ನ ಯೂಸ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡಬಹುದು. ನಮ್ಮ ಅತ್ತೆ ಮಾವ ಕಿಚನ್ ಇಷ್ಟು ನೀಟಾಗಿ ಕ್ಲೀನ್ ಆಗಿರೋದು ನೋಡಿ ತುಂಬಾನೇ ಖುಷಿ ಪಟ್ರು. ಥ್ಯಾಂಕ್ಸ್ ಟು ಬೀಕೋ ಕಿಚನ್ ಕ್ಲೀನರ್. ನಿಮಗೂ ಏನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಈ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದ ತಗೋಬಹುದು.